ಕಳ್ಳಂಬೆಳ ಕ್ಷೇತ್ರನ ಪ್ರತಿನಿಧಿಸಿದ್ರು. ಅಲ್ಲಿ ಸುಮಾರು ಸಲ ಗೆದ್ದಿದ್ರು. ಕ್ಷೇತ್ರ ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಸಿರಾ ಕ್ಷೇತ್ರಕ್ಕೆ ಬಂದರು. ಆ ಸಿರಾ ಕ್ಷೇತ್ರಕ್ಕೆ ಬಂದು ಇಲ್ಲಾಲೆ 3-4 ಸಲ ಗೆದ್ದಿದ್ದಾರೆ, ಸೋತಿದ್ದಾರೆ, ಸೆಕೆಂಡ್ರಿ. ಅದು ಈಗ ಸಿರಾದಲ್ಲಿ ತುಂಬಾ ಕೆಲಸಗಳಾಗಿದ್ದಾವೆ. ತಾಲೂಕಲ್ಲಿ ನೀರಾವರಿ ಇರ್ಬೋದು, ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೊಸ ತಾಲೂಕು ಆಫೀಸ್ ಇರ್ಬೋದು. ಇನ್ನು ಮುಂದಿನ ಅವರೊಂದು ದಿಕ್ಸೂಚಿ ಭಾರಿನೇ ಇದೆ. ರೈತರ ಪರವಾದಂಥದ್ದು, ಬಡವರ ಪರವಾಗಿರೋ ಅಂಥದ್ದು. ಈಗ ತುಂಬ 2013ರಿಂದ 2017 ತನಕ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು, ಕಾನೂನು ಸಚಿವರಾಗಿದ್ದರು, ಹಿಂದೆ ಕೃಷಿ ಸಚಿವರಾಗಿದ್ದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ರೈಟ್ ಹ್ಯಾಂಡ್ ಆಗಿದ್ರು. ಅವರು ಅವತ್ತು 16 ಹುದ್ದೆಗಳನ್ನು ಕೊಟ್ಟಿದ್ದರು. ಇವತ್ತು ವಿಧಾನಸಭೆಯಲ್ಲಿ ಸೆಷನ್ ನಡಿಬೇಕಾದ್ರೆ ಹಿಂದೆ ಬೊಮ್ಮಾಯಿ ಅವರು, ಶ್ರೀಮಾನು ಜಯಚಂದ್ರ ಅವ್ರನ್ನ ಹಿಂದೆ ನೀವು ಸಚಿವ ಸಂಪುಟದಿಂದ ಹೊರಗಡೆ ಇಟ್ಟಿದ್ದೀರಾ, ಸಚಿವರನ್ನ ತಾಂಡಿಲ್ಲ ನೀವು ಯಾಕೆ ಅಂತ ಬೇರೆ ಪಾರ್ಟಿನವ್ರು ಕೇಳ್ತಾ ಇದ್ರು. ಆದರೆ ಆ ಒಂಥರ ಉನ್ನತವಾದಂಥ ವ್ಯಕ್ತಿತ್ವ ಉಳ್ಳವರು ಜಯಚಂದ್ರ ಅವರು. ವಿರೋಧ ಪಕ್ಷದವರು ಇವ್ರನ್ನ ಗುರುತಿಸ್ತಾರೆ ಅಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾಕೆ ಗುರುತಿಸ್ತಾ ಇಲ್ಲ? ಮೊದಲನೇದಾಗಿ ಇವು ಸೀನಿಯರಿಟಿಗಾಗಲಿ ಮುಂದೆ ಈ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ಅವರೊಂದು ಏನೋ ಒಂದು ಒತ್ತಾಸೆ ಇಟ್ಕೊಂಡಿದ್ದಾರೆ ಎಲ್ಲರ ಪರವಾಗಿ. ಯಾಕೆ ಕೊಡಬೇಕು, ಕೊಡಬಾರ್ದು? ಅದೇ ರೀತಿ ನಾವು ಒತ್ತಾಯಿಸ್ತಿದ್ದೀವಿ. ನಮ್ಮ ಕುಂಚಿಟು ಸಂಘದಿಂದ ನಮ್ಮ ಡಿಸ್ಟಿಕ್ಕಲ್ಲಿ ಎಷ್ಟೋ ಜನ MLA ಗಳಿದ್ದಾರೆ. ನಮ್ಮವ್ರನ್ನ ಕುಂಚಿಟಿಗರು ಅಂತಾರಾಗಲಿ, ಒಕ್ಕಲಿಗರು ಅಂತಾಗಲಿ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ಯಾರಿಗೋ ಕೊಟ್ಟಿದ್ದಾರೆ, ಸಂತೋಷ, ಕೊಡಲಿ, ನಮಗೂ ಕೊಡಬೇಕು ಅನ್ನೋದು ನಮ್ಮ ಒತ್ತಾಸೆ. ಅದು ನಾವು ಸುಮಾರು ಡಿಸ್ಟಿಕ್ಗಳಲ್ಲಿ ಇದ್ದೀವಿ ಕುಂಚಿಟಿಗರು. ನಮ್ಮ ಪರವಾಗಿ ಯಾರು ಇಲ್ಲ. ಜಯಚಂದ್ರ ಅವರೇ ಇರೋದೀಗ, ಹಿಂದೆ ಸತ್ಯನಾರಾಯಣ ಇದ್ರು. ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಮುಂದಿನ ದಿನಗಳಲ್ಲಿ. ಇದು ನಮ್ಮ ಜನಾಂಗದ ಮತ್ತು ನಮ್ಮ ಡಿಸ್ಟಿಕ್ ಕಾಂಗ್ರೆಸ್ ಪಕ್ಷದ ಎಲ್ಲರ ಕಡೆಯಿಂದ ನಂದು ಒಂದು ಮನವಿ ಇದೆ. ಇದನ್ನು ಪರಿಗಣಿಸಬೇಕು ಹೈಕಮಾಂಡ್ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆ ಹುದ್ದೆ ಕೊಟ್ಟು ಅವರನ್ನು ಗೌರವಿಸಬೇಕು, ಗೌರವಿಸುವಾಗ ನಡೆಸ್ಕೋಬೇಕು ಅನ್ನೋದು ನನ್ನ ಮಾತು.